Hi dear students, today in this video I would like to explain about the price elasticity of demand on the linear demand curve. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಹೊಸದಾಗಿ ಆಡ್ ಆಗಿರೋ ಕ್ವಶನ್ ಇದು ಆಕ್ಚುಲಿ. ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಿಡ್ ಟರ್ಮ್ ಅಲ್ಲಿ ಆಗಿರ್ಬೋದು ಅಥವಾ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು. ಲೆಟ್ ಮಿ ಸ್ಟಾರ್ಟ್ ಗೈಸ್, ಲೆಟ್ ಮಿ ಸ್ಟಾರ್ಟ್ ವಿತ್ ದ ಮೀನಿಂಗ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಏನ್ ಹಂಗಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತಂದ್ರೆ, ಸಿ ಗೈಸ್, ನಿಮ್ಮೆಲ್ರಿಗೂ ಗೊತ್ತಿದೆ ದ ಡಿಮಾಂಡ್ ವಿಲ್ ರೆಸ್ಪಾಂಡ್ ಟು ದ ಚೇಂಜ್ ಇನ್ ಪ್ರೈಸ್. ಹೌದಲ್ವಾ? ಪ್ರೈಸ್ ಅಲ್ಲಿ ಏನೇ ಚೇಂಜ್ ಆದ್ರೂ ಡಿಮಾಂಡ್ ವಿಲ್ ರೆಸ್ಪಾಂಡ್ ಮಾಡೇ ಮಾಡುತ್ತೆ. ದಟ್ ರೆಸ್ಪಾನ್ಸಿವ್ನೆಸ್ ಇಸ್ ನೋನ್ ಆಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಗೊತ್ತಾಗ್ತಿದೆ ಅಲ್ವಾ? ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಪಿಇಡಿ, ಶಾರ್ಟ್ ಫಾರ್ಮ್ ಅಲ್ಲಿ ಪಿಇಡಿ ಅಂತ ಕರಿತೀವಿ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಟು ದ ಚೇಂಜ್ ಇನ್ ಪ್ರೈಸ್. ಪ್ರೈಸ್ ಅಲ್ಲಿ ಚೇಂಜ್ ಆದಾಗ ಡಿಮಾಂಡ್ ಏನ್ ರೆಸ್ಪಾಂಡ್ ಮಾಡುತ್ತಲ್ಲ, ದಟ್ ಈಸ್ ಕಾಲ್ಡ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಕರಿತೀವಿ ಅದನ್ನ. ಸೊ ದೆನ್ ಲೀನಿಯರ್ ಡಿಮಾಂಡ್ ಕರ್ವ್, ಅದ್ರ ಈಕ್ವೇಶನ್ ಏನು ಲೀನಿಯರ್ ಡಿಮಾಂಡ್ ಕರ್ವ್ ಅಂತಂದ್ರೆ, ಇಟ್ ಇಸ್ ಕ್ಯೂ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಅಂತ ಕರಿತೀವಿ. ದಟ್ ಇಸ್ ಲೀನಿಯರ್ ಡಿಮಾಂಡ್ ಕರ್ವ್, ಒಂದು ಸಿಂಗಲ್ ಡಿಮಾಂಡ್ ಕರ್ವ್. ಅದೊಂದು ಡಿಮಾಂಡ್ ಕರ್ವ್ ಮೇಲೆ ಸಿ ಗೈಸ್, ಅಟ್ ಈಚ್ ಲೆವೆಲ್ ಆಫ್ ದಿ ಡಿಮಾಂಡ್ ಕರ್ವ್, ಅಟ್ ದ ಈಚ್ ಪಾಯಿಂಟ್ ಆಫ್ ದಿ ಲೀನಿಯರ್ ಡಿಮಾಂಡ್ ಕರ್ವ್, ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ವಿಲ್ ಡಿಫರ್, ಚೇಂಜ್ ಆಗುತ್ತೆ ಅಲ್ಲಿ. ಈಚ್ ಲೆವೆಲ್ ಅಥವಾ ಈಚ್ ಪಾಯಿಂಟ್ ಆಫ್ ದಟ್ ಲೀನಿಯರ್ ಡಿಮಾಂಡ್ ಕರ್ವ್, it shows the different level of price elasticity of demand. ಬೇರೆ ಬೇರೆ ತೋರಿಸುತ್ತೆ. ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆ? ಹೆಂಗೆ, ಯಾವ ತರ ತೋರಿಸುತ್ತೆ ಅಂತಂದ್ರೆ, there are 5 types of price elasticity of demand. We can classify the PED into 5 types. ಏನೇನಾಗಾದ್ರೆ ಅದು ಅಂತಂದ್ರೆ, the first important type ಅಥವಾ first important classification of PED is perfectly elastic demand. Perfectly elastic ಅಂತ name only says that it is perfectly elastic. ಅಂದ್ರೆ a small change in price leads to infinite change in demand. ಪ್ರೈಸ್ ಅಲ್ಲಿ ಸ್ವಲ್ಪ ಚೇಂಜ್ ಆದ್ರೂ ಡಿಮಾಂಡ್ ಅಲ್ಲಿ ಇನ್ಫಿನಿಟ್ ಚೇಂಜ್ ಆಗುತ್ತೆ. ಅಂದ್ರೆ ವಿ ಕೆನಾಟ್ ಇಮ್ಯಾಜಿನ್ ಅಷ್ಟು ಚೇಂಜ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಇಟ್ ಇಸ್ ಡಿನೋಟೆಡ್ ಆಸ್ ಇಡ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಇನ್ಫಿನಿಟಿ ಸಿಂಬಲ್ ಇದೆಯಲ್ಲ, ಅದನ್ನ ನಾವು ಮೆನ್ಷನ್ ಮಾಡ್ತೀವಿ. ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಅಂಡ್ ದ ಸೆಕೆಂಡ್ ಒನ್, ಅದಕ್ಕೆ ಆಪೋಸಿಟ್. ದ ಫಸ್ಟ್ ಒನ್ ಇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. The second one is perfectly inelastic. ಏನದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಅಂತಂದ್ರೆ, ಡೆಡ್ ಆಪೋಸಿಟ್ ಟು ದ ಫಸ್ಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳಿದೆ, ಅ ಸ್ಮಾಲ್ ಚೇಂಜ್ ಇನ್ ಪ್ರೈಸ್ ಲೀಡ್ಸ್ ಟು ಇನ್ಫಿನಿಟ್ ಚೇಂಜ್ ಇನ್ ಡಿಮಾಂಡ್ ಅಂತ ಹೇಳಿದೆ. ಬಟ್ ಹಿಯರ್, ವಾಟ್ ಎವರ್ ಮೇ ಬಿ ದ ಚೇಂಜ್ ಇನ್ ಪ್ರೈಸ್, ದ ಡಿಮಾಂಡ್ ವಿಲ್ ನಾಟ್ ರೆಸ್ಪಾಂಡ್. ಪ್ರೈಸ್ ಅಲ್ಲಿ ಏನೇ ಚೇಂಜ್ ಆಗಲಿ ಡಿಮಾಂಡ್ ಸ್ವಲ್ಪನೂ ರೆಸ್ಪಾಂಡ್ ಮಾಡಲ್ಲ. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಸ್ವಲ್ಪನೂ ಚೇಂಜ್ ಆಗಲ್ಲ ಅಂತ. And the first point denoted as ed is equal to infinity ಅಂತ ಹೇಳಿದೆ. So the same here, ed is equal to 0 ಅಂದ್ರೆ ರೆಸ್ಪಾಂಡ್ ಮಾಡಲ್ಲ ಅಂತ. So this is the second type of PED. Second one ಆಯ್ತು. ಥರ್ಡ್ ಒನ್, ಮೋರ್ ಎಲಾಸ್ಟಿಕ್ ಡಿಮಾಂಡ್. ಮೋರ್ ಎಲಾಸ್ಟಿಕ್ ಡಿಮಾಂಡ್ ಅಂದ್ರೆ ಏನು ಅಂತಂದ್ರೆ, if there is a 10% change in price leads to more than 10% change in demand. ಪ್ರೈಸ್ ಅಲ್ಲಿ 10% ಚೇಂಜ್ ಆದ್ರೆ ಡಿಮಾಂಡ್ ಅಲ್ಲಿ more than 10% ರೆಸ್ಪಾಂಡ್ ಮಾಡುತ್ತೆ. ಅಂದ್ರೆ ದ ರೇಟ್ ಆಫ್ ಚೇಂಜ್ ಇನ್ ಡಿಮಾಂಡ್ ಇಸ್ ಗ್ರೇಟರ್ ದ್ಯಾನ್ ದಿ ರೇಟ್ ಆಫ್ ಚೇಂಜ್ ಇನ್ ಪ್ರೈಸ್. ಪ್ರೈಸ್ ಅಲ್ಲಿ ಚೇಂಜ್ ಆದಕ್ಕಿಂತ ಜಾಸ್ತಿ ಡಿಮಾಂಡ್ ಅಲ್ಲಿ ಚೇಂಜ್ ಆಗುತ್ತೆ. ಅದನ್ನ ನಾವು ಮೋರ್ ಎಲಾಸ್ಟಿಕ್ ಅಂತ ಕರಿತೀವಿ. ಅದನ್ನ ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಥರ್ಡ್ ಟೈಪ್. ಫೋರ್ತ್ ಒನ್, ಯೂನಿಟರಿ ಎಲಾಸ್ಟಿಕ್ ಅಥವಾ ಈಕ್ವಲ್ ಎಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಏನಂಗಂದ್ರೆ ಈಕ್ವಲ್ ಎಲಾಸ್ಟಿಕ್, ಸಾರಿ ಪ್ರೀವಿಯಸ್ ಒನ್ ಅಂತ ಹೇಳೋದ್ ಮರ್ತೆ, ಏನಂತ ಡಿನೋಟ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಗ್ರೇಟರ್ ದ್ಯಾನ್ ಒನ್ ಅಂತ ಡಿನೋಟ್ ಮಾಡ್ತೀವಿ. ಥರ್ಡ್ ಪಾಯಿಂಟ್ ಇದೆಯಲ್ಲ, ಮೋರ್ ಎಲಾಸ್ಟಿಕ್ ಡಿಮಾಂಡ್ ಅಂತ ಹೇಳದ್ನಲ್ಲ, ಅದನ್ನ ಏನಂತ ಡಿನೋಟ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ಗ್ರೇಟರ್ ದ್ಯಾನ್ ಒನ್. ಅದೇ ತರ ಫೋರ್ತ್ ಒನ್, ಯೂನಿಟರಿ ಎಲಾಸ್ಟಿಕ್ ಅಥವಾ ಈಕ್ವಲ್ ಎಲಾಸ್ಟಿಕ್ ಡಿಮಾಂಡ್ ಅಂದ್ರೆ ಏನು ಅಂತಂದ್ರೆ, ದ ಸೇಮ್, ಇಫ್ ದೇರ್ ಇಸ್ ಎ 10% ಚೇಂಜ್ ಇನ್ ಪ್ರೈಸ್ ಲೀಡ್ಸ್ ಟು ಸೇಮ್ 10% ಚೇಂಜ್ ಇನ್ ಡಿಮಾಂಡ್. ಪ್ರೈಸ್ ಅಲ್ಲಿ 10% ಚೇಂಜ್ ಆದ್ರೆ ಡಿಮಾಂಡ್ ಅಲ್ಲೂ 10% ಚೇಂಜ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಈಕ್ವಲ್ ಎಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಇಟ್ ಇಸ್ ಡಿನೋಟೆಡ್ ಆಸ್ ಇಟ್ ಈಸ್ ಈಕ್ವಲ್ ಟು 1. ಇಟ್ ಈಸ್ ಈಕ್ವಲ್ ಟು 1 ಅಂತ ಕರಿತೀವಿ. ಅಂಡ್ ಲಾಸ್ಟ್ ಒನ್ ಏನು ಅಂತಂದ್ರೆ ಲೆಸ್ ಎಲಾಸ್ಟಿಕ್ ಡಿಮಾಂಡ್. ಏನದು ಲೆಸ್ ಎಲಾಸ್ಟಿಕ್ ಡಿಮಾಂಡ್ ಅಂತಂದ್ರೆ, ಇಫ್ ದೇರ್ ಇಸ್ ಎ 10% ಚೇಂಜ್ ಇನ್ ಪ್ರೈಸ್ ಲೀಡ್ಸ್ ಟು ಲೆಸ್ ದ್ಯಾನ್ 10% ಚೇಂಜ್ ಇನ್ ಡಿಮಾಂಡ್. ಅಂದ್ರೆ ಇಫ್ ದೇರ್ ಇಸ್ ಎ 10% ಚೇಂಜ್ ಪ್ರೈಸ್ ಅಲ್ಲಿ ಏನಾದ್ರು 10% ಚೇಂಜ್ ಆಯ್ತು ಅಂತಂದ್ರೆ ಡಿಮಾಂಡ್ ಅಲ್ಲಿ ಲೆಸ್ ದ್ಯಾನ್ 10% ಚೇಂಜ್ ಆಗುತ್ತೆ. ದ ರೇಟ್ ಆಫ್ ಚೇಂಜ್ ಇನ್ ಪ್ರೈಸ್ ಇಸ್ ಗ್ರೇಟರ್ ದ್ಯಾನ್ ದಿ ರೇಟ್ ಆಫ್ ಚೇಂಜ್ ಇನ್ ಡಿಮಾಂಡ್. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಲೆಸ್ ಎಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ದೀಸ್ ಆರ್ ದ 5 important classifications of PED. PED ಅಂತಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ. ಸೊ ದೀಸ್ ಆಲ್ 5 points will be executed on the linear demand curve.
ಆ ಲೀನಿಯರ್ ಡಿಮಾಂಡ್ ಕರ್ವ್ ಮೇಲೆನೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದನ್ನೇ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಕರೆಯೋದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಆನ್ ದ ಲೀನಿಯರ್ ಡಿಮಾಂಡ್ ಕರ್ವ್ ಅಂತ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕೆ ಅಂತಂದ್ರೆ ಈಗ ಹೊಸದಾಗಿ ಆಡ್ ಆಗಿರೋ ಕ್ವೆಶನ್ ಅದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಯಾವ್ದಾದ್ರು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್ ಒನ್. ಸೊ ಅಲ್ಲಿ ತನಕ ಬಾಯ್, ಥ್ಯಾಂಕ್ ಯು.